ಮೇಡಮ್ ನಾನು ಮಂಜುಳ ನಾನು ಪ್ರಾಡಕ್ಟ್ ತಗೊಂಡು 6 ಮಂತ್ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನಾನು 4 days ಅಲ್ಲಿ ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮೇಡಮ್. ಅಲ್ಲಿಂದ ನನ್ನ ಹಸ್ಬೆಂಡಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವರಿಗೆ ಸ್ಟಂಟ್ ಹಾಕಿದ್ರು. ಶುಗರ್ ಹೈ ಶುಗರ್ 280 ತನಕ ಇತ್ತು. ಪರ್ಚೇಸ್ ಮಾಡಿ 1 month ಆಫ್ಟರ್ ಅವರಿಗೆ ಟೆಸ್ಟಿಗೆ ಹೋದೆ ಮೇಡಮ್. ನಾನು ಹೋಗುವಾಗ ಶುಗರ್ದು ಮಾತ್ರೆ ಬೆಳಿಗ್ಗೆ ಒಂದು ಸಂಜೆ ಅರ್ಧಕ್ಕೆ ಬಂತು. ಹಾರ್ಟ್ದು ಟ್ಯಾಬ್ಲೆಟ್ ಮೂರು ಟ್ಯಾಬ್ಲೆಟ್ಸ್ ಬಂತು. ನೆಕ್ಸ್ಟ್ ಆಫ್ಟರ್ ಇದು ರೀಸೆಂಟ್ 2 month ಬ್ಯಾಕ್ ಟೆಸ್ಟಿಗೆ ಹೋಗುವ ಶುಗರ್ ಮಾತ್ರ ನಿಲ್ಸಿದ್ದಾರೆ ಮೇಡಮ್. ಶುಗರ್ ನಾರ್ಮಲ್ಗೆ ಬಂದಿದೆ. ಹಾರ್ಟ್ದು ಮಾತ್ರ ಕಂಟಿನ್ಯೂ ಮಾಡಿದೆ 3 ಟ್ಯಾಬ್ಲೆಟ್ಸ್. ಮತ್ತೆ ಹಾಗೆ ನನ್ನ ಚಿಕ್ಕಪ್ಪನಿಗೆ ಒಂದು ಕೊಟ್ಟಿದ್ದೆ ನಾನು, ಅವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್, ಕಾಲಲ್ಲಿ ದಪ್ಪ ಆಗೋದು. 4 month ಯೂಸ್ ಮಾಡಿ ಕರೆಕ್ಟ್ ಯೂಸ್ ಮಾಡಿದಾಗ ನೆಕ್ಸ್ಟ್ ಅವರ ಕಾಲಲ್ಲಿ ಊತ ಬರೋದೇ ಹೋಗಿದೆ ಮೇಡಮ್, ಊತನೇ ಇಲ್ಲ. ಹಾಗೆ ರೀಸೆಂಟ್ ನನ್ನ ಮಗನಿಗೆ ಮೊನ್ನೆ ಜ್ವರ ಬಂದದ್ದು ಲಾಸ್ಟ್ ವೀಕ್ ಅಲ್ಲಿ. ಕಾಲೇಜಿಂದ ಬಂದು ಮಲಗಿದ ಜ್ವರ ಅಂತೇಳಿ, ತಲೆಗೆ ಬೆಲ್ಟ್ ಕಟ್ಟಿದ, ಮ್ಯಾಟ್ರೆಸ್ ಸುಡು ಮಾಡಿ ಮಲಗಿದ. ಜೋರ್ ಕುದಿತಾ ಇತ್ತು. ನಾನು ರಾತ್ರಿ ಬಂದು ಒಂದು ಮಾತ್ರೆ ಕೊಟ್ಟೆ ಜ್ವರದ್ದು, ಮತ್ತೆ ಮಲಗಿಸಿದೆ. ಬೆಳಿಗ್ಗೆ ಜ್ವರ ಅವರಿದೆ. ಮತ್ತೆ ಎಂತ ಮಾಡಿ ಹಿಬಾರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಹಿಬಾರೆ ತಗೊಂಡ ಒಂದೇ ದಿನ, ನೆಕ್ಸ್ಟ್ ಡೇ ಇಂದ ಕಾಲೇಜಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಜ್ವರ ಇಲ್ಲ ಏನಿಲ್ಲ, ಮತ್ತೆ ಮಾತ್ರೆ ಕೂಡ ತಗೊಳ್ಳಿಲ್ಲ. ನನಗೆ ನಿನ್ನೆ ಜೋರು ಗಂಟ್ಲು ನೋವು, ಶೀತ ಆಗಿತ್ತು. ನಾನು ಅದನ್ನೇ ಬೆಲ್ಟ್ ಉಂಟಲ್ಲ ಮೇಡಮ್, ಅದನ್ನೇ ಕಟ್ಟಿದೆ. ತುಂಬಾ ರಿಸಲ್ಟ್ ಉಂಟು. ನಾನು ತುಂಬಾ ಜನಕ್ಕೆ ಪ್ರಮೋಟ್ ಮಾಡಿದ್ದೇನೆ ಮೇಡಮ್.